ಎಲ್ಲ ಜೀವಿಗಳಿಗೂ ನಿತ್ಯಾವಶ್ಯಕ ಜೀವಾಂಶ ನೀರು. ನೀರಿಲ್ಲದೆ ಬದುಕನ್ನು ನಡೆಸುವುದು ಅಸಾಧ್ಯ. ಆಹಾರವಿಲ್ಲದೆ 1 ತಿಂಗಳು ಬದುಕಬಹುದು, ಆದರೆ ನೀರಿಲ್ಲದೆ 1 ವಾರ ಬದುಕುವುದು ಕಷ್ಟ. ಕೈಗಾರಿಕೆಗಳು ಬೇಜವಾಬ್ದಾರಿಯಿಂದ ನೀರನ್ನು, ನೀರಿನ ಮೂಲವನ್ನು ಮಲಿನಗೊಳಿಸುತ್ತಿವೆ. ವಿಪರೀತ ಕೊಳವೆ ಬಾವಿಗಳ ಕೊರತದಿಂದಾಗಿ ಅಂತರ್ಜಲ ಕುಸಿದಿದೆ. ಅಂತರ್ಜಲ ಕುಸಿದಷ್ಟು ಕುಡಿಯಲು ಶುದ್ಧ ನೀರು ಸಿಗುವುದಿಲ್ಲ. ಭಾರತದ ಅನೇಕ ಗ್ರಾಮಗಳು ಅಶುದ್ಧ ನೀರಿನಿಂದ ತತ್ತರಿಸುತ್ತಿವೆ. ಕನಕಪುರ ಇದಕ್ಕೆ ಅಪವಾದ. ಇಲ್ಲಿಯೂ ಕೂಡ ಶುದ್ಧ ನೀರಿನ ಅವಶ್ಯಕತೆ ಬಹಳವಾಗಿಯೇ ಇತ್ತು. ಬೆಂಗಳೂರಿನಿಂದ ಹರಿಯುವ ವೃಷಭಾವತಿ ಕೊಳಚೆ ನೀರು ಕನಕಪುರವನ್ನು 2 ಭಾಗಗಳನ್ನಾಗಿ ಮಾಡಿ ಅಂತರ್ಜಲವನ್ನೆಲ್ಲ ಕಲುಷಿತಗೊಳಿಸಿದೆ. ಅವಾಗ ನೀರು ಕುಡಿತಾ ಇರ್ಬೇಕಾದ್ರೆ ಮಕ್ಕಳಿಗೆ ಜ್ವರ, ಕೆಮ್ಮು, ನೆಗಡಿ ಎಲ್ಲ ಬರ್ತಾಯಿತ್ತು. ನಾವು ಆಸ್ಪತ್ರೆಗೆ ಹೋದ್ರೆ ಶುದ್ಧ ನೀರು ಕುಡೀರಿ ಅಂತ ಹೇಳ್ತಾ ಇದ್ರು. ಕನಕಪುರ ಕ್ಷೇತ್ರ ಈಗ ವಿಷಯುಕ್ತ ನೀರಿಗೆ ಗುಡ್ ಬೈ ಹೇಳಿದೆ. ಇಲ್ಲಿ ಎಲ್ಲರಿಗೂ ಶುದ್ಧ ನೀರು ಲಭ್ಯವಿದ್ದು ಎಲ್ಲರಲ್ಲೂ ಆರೋಗ್ಯ ಮನೆ ಮಾಡಿದೆ. ಕನಕಪುರದ ಜನತೆ ನಗರವಾಸಿಗಳಿಗಿಂತಲೂ ಆರೋಗ್ಯದಲ್ಲಿ ಮುಂದಿದ್ದಾರೆ. ಇದರ ಗುಟ್ಟು ಯಾವುದೇ ಜಂಜಾಟವಿಲ್ಲದೆ ಸಿಗುವ ಶುದ್ಧ ನೀರು. ಇದಕ್ಕೆ ಕಾರಣ ಡಿಕೆಎಸ್ ಚಾರಿಟಬಲ್ ಟ್ರಸ್ಟ್ನ ಶ್ರೀ ಡಿಕೆ ಶಿವಕುಮಾರ್ ರವರ ಕಾಳಜಿ ಮತ್ತು ಕ್ಷೇತ್ರದ ಜನತೆಯ ಮೇಲಿರುವ ಅವರ ಪ್ರೀತಿ. ಡಿಕೆಎಸ್ ಶುದ್ಧ ನೀರು ಈ ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕನ ಆರೋಗ್ಯದ ಭಾಗ್ಯವಾಗಿದೆ. ಬೆಂಗಳೂರಿನ ಕೊಳಚೆ ನೀರು ಪುಷ್ಪಾವತಿ ನದಿಯಿಂದ ಅರ್ಕಾವತಿಗೆ ಸೇರುತ್ತೆ. ಅರ್ಕಾವತಿಯಿಂದ ಕಾವೇರಿಗೆ ಮುಟ್ಟಕ್ಕಿಂತ ಮುಂಚಿತವಾಗಿ ಕನಕಪುರದ ತಾಲೂಕಿಗೆ 2 ಭಾಗವಾಗಿ ಈ ನದಿ ಹರಿಯುತ್ತದೆ. ಅಂತರ್ಜಲದಲ್ಲಿ ಬೆಂಗಳೂರಿನ ಕೊಳಚೆ ನೀರು ನಮ್ಮ ತಾಲೂಕಿನ ಎಲ್ಲ ಬಾವಿಗಳಿಗೂ ಕೂಡ ಮುಟ್ತಾ ಇದೆ. ಈ ಕಲುಷಿತವಾದಂತಹ ನೀರಿನಿಂದ ಕೀಲು ನೋವು, ಹಲ್ಲು ನೋವು, ಹೆಣ್ಣು ಮಕ್ಕಳ ಕೂದಲು ಉದುರಲಿಕ್ಕೆ, ಕಿಡ್ನಿ, ಜಾಂಡೀಸು, ಚರ್ಮ, ಹಿಂಗೆ ಹಲವಾರು ಕಾಯಿಲೆಗಳು ಈ ತಾಲೂಕಿನಲ್ಲಿ ಹೆಚ್ಚುತ್ತಾ ಇದೆ. ಇದನ್ನು ಅನೇಕ ಡಾಕ್ಟರ್ಗಳು ನನ್ನ ಹತ್ರ ಅವ್ರ ನೋವನ್ನ ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಇದನ್ನ ನಿವಾರಣೆ ಮಾಡಬೇಕು ಅಂತೇಳಿ ಈ ಒಂದು ದೊಡ್ಡ ಪ್ರಯತ್ನಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಈ ಒಂದು ಪ್ರಯತ್ನಕ್ಕೆ ಯಾವ ಶಾಸಕರು ಕೈ ಹಾಕ್ತಿರುವಂತಹ ದೊಡ್ಡ ಪ್ರಯತ್ನಕ್ಕೆ ಈ ಕನಕಪುರ ತಾಲೂಕಿನಲ್ಲಿ ನಾನು ಮಾಡ್ತಾ ಇದ್ದೇನೆ. ಇದಕ್ಕೋಸ್ಕರ ಒಬ್ಬ ಶಾಸಕನಾಗಿ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದ ಇದಕ್ಕೆ ಇರಬೇಕು. ಡಿಕೆಎಸ್ ಶುದ್ಧ ನೀರು, ಇದು ನಿಮ್ಮ ನೀರು. ನಿಜ, ಡಿಕೆ ಶಿವಕುಮಾರ್ ಅವರು ಜನಾನುರಾಗಿ. ಹಾಗಾಗಿ ಕುಡಿಯುವ ಶುದ್ಧ ನೀರಿಗೆ ಪ್ರಾಶಸ್ತ್ಯ ಕೊಟ್ಟು ಎಲ್ಲರ ನಗುವಿಗೆ ಕಾರಣರಾಗಿದ್ದಾರೆ. ಶ್ರೀ ಡಿಕೆಎಸ್ ರವರ ಈ ಕನಸಿನಿಂದ ಮಕ್ಕಳ ಆರೋಗ್ಯ ಸುಧಾರಿಸಿದೆ. ದುಡಿಯುವ ಕೈಗಳ ಶಕ್ತಿ ಇಮ್ಮಡಿಗೊಂಡಿದೆ. ತಾಯಂದಿರ ಅಕ್ಕರೆ ಹಾಲು ಸಕ್ಕರೆಯಾಗಿದೆ. ನೀರು ಸಂಬಂಧಿ ಕಾಯಿಲೆಗಳು ಇಲ್ಲಿ ಮಾಯವಾಗಿ ಹೋಗಿದೆ. ಇದರ ಅನೇಕ ಕಾಯಿಲೆಗಳು ರೋಗಾಣುಗಳಿಂದ ಅಶುದ್ಧ ನೀರನ್ನು ಸೇವಿಸೋದ್ರಿಂದ ಬರುತ್ತೆ. ಮತ್ತೆ ಈ ಲವಣಗಳು ಅನಾರೋಗ್ಯಕರವಾಗಿರ್ತಕ್ಕಂಥ ಅದರಲ್ಲೂ ಸಹ ಫ್ಲೋರೈಡ್ನಿಂದ ಮೂಳೆ ಮತ್ತು ಹಲ್ಲುಗಳ ಆರೋಗ್ಯ ಬಹಳಷ್ಟು ಕೆಡುತ್ತೆ. ಅವು ಸಹ ಇದರಲ್ಲಿ ಕಲುಷಿತಗೊಂಡಿರ್ತವೆ. ಕ್ಷೇತ್ರದ ಜನರಿಗೆ ಶುದ್ಧ ನೀರಿನ ಬವಣೆಯನ್ನು ನೀಗಿಸಲು ಅಲ್ಲಲ್ಲಿ ಶುದ್ಧ ನೀರನ್ನು ಪೂರೈಸುವ ಘಟಕಗಳನ್ನು ಕಾಣುತ್ತೇವೆ.